ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಬ್ರೆಡ್ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ಯಾವುದೇ ಥರ ಮೆಂತ್ಯ ಕಾಳಾಗಲಿ ಕಡಲೆಬೇಳೆ ಹಾಕೋಂಗಿಲ್ಲ. ಅಕ್ಕಿ ಮತ್ತು ಚುಮ್ಮರಿ ಇಂತನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ನಾನಿಲ್ಲಿ 1 ಶೇರ್ ಅಕ್ಕಿ ತೊಗೊಂಡಿನಿ. ನಾನಿಲ್ಲಿ ರೇಷನ್ ಅಕ್ಕಿ ಬಳಸ್ಕೊಂಡೀನಿ. ನೀವು ಬೇಕಂದ್ರೆ ಬೇರೆ ಅಕ್ಕಿನೂ ಬಳಸ್ಬೋದು, ಆದರೆ ರೇಷನ್ ಅಕ್ಕಿಲಿಂತ ಚಲೋ ಬರ್ತೈತಿ. ಅವನ್ನ ತೊಳ್ಕೊಂಡು ಕೆಸ ನೆನೆಯಕ್ಕೆ ಬಿಡೋನು. ಈಗ ಚುಮ್ಮರಿ ತೊಗೊಂಡಿನಿ. ನಾನಿಲ್ಲಿ 1 ಶೇರ್ ಅಕ್ಕಿಗೆ 1 ಶೇರ್ ಚುಮ್ಮರಿ ತೊಗೊಂಡು ಇವನ್ನ ನೆನೆಸ್ಬಾರ್ದು, ಒಮ್ಮೆ ತೊಳ್ಕೊಂಡು ಕೆಸ ತಕ್ಕೊಂಬಿಡೋನು. ಇಲ್ಲಿ ನೋಡ್ರಿ, ಈ ಥರ ತಕ್ಕೊಂಡಾದ್ಮೇಲೆ ಇಲ್ಲಿ ನಾನು ಮೊಸರು ಹಾಕ್ಕೊಳಕತ್ತೀನಿ. ಇಲ್ಲಿ ನಾವು 250 ml ಆಗುವಷ್ಟು ಮೊಸರು ಹಾಕೊಳ್ಳೋನು. ಅಷ್ಟು ಮೊಸರು ಚುಮ್ಮರಿಗೆ ಹಾಕಿದಾದ್ಮ್ಯಾಗ ಇದನ್ನು ಚುಮ್ಮರಿ ಜೊತೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಬೇಕೀಗ. ಮೊಸರು ಅಷ್ಟು ಚುಮ್ಮರಿ ಜೊತೆ ಕರೆಕ್ಟಾಗಿ ಬೆರ್ತಿರ್ಬೇಕು. ಹಂಗೆ ಇದನ್ನಷ್ಟು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ನಾನು ತೋರ್ಸಾಕತ್ತೀನಿ. ಈ ಥರ ಅಷ್ಟು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋಣ ಈಗ ನಾವು. ಈಗ ಇದನ್ನು ನಾನು ನೆನೆಸ್ಕೊಳಕ್ಕೆ ಇಟ್ಕೊಂಡಿದ್ದ ಟೈಮ್ ಬಂತು 11 ಗಂಟೆ. ಈಗ ನಾನು ಇಲ್ಲಿಂದ ರಾತ್ರಿ 8 ಗಂಟೆ ಮಟ್ಟನೂ ಇದನ್ನು ನೆನೆಯಕ್ಕೆ ಬಿಡ್ತೀನಿ. ಇದು ಎಷ್ಟು ನೆನಿತೈತಿ ಅಷ್ಟು ಚಲೋ ಬರ್ತೈತಿ. ಅದರ ಸಂಬಂಧ ಈಗ 11 ಗಂಟೆ ಅಂತ 8 ಗಂಟೆ ಮಟ್ಟ ನಾನು ನೆನೆಯಕ್ಕೆ ಬಿಡ್ತೀನಿ. ಇದನ್ನಷ್ಟು ನೆನೆಯಕ್ಕೆ ಬಿಟ್ಟು ರಾತ್ರಿ ಇದನ್ನು ಮಿಕ್ಸಿಗೆ ಹಾಕೋತೀನಿ ನಾನು ಅಷ್ಟು. ಇಲ್ಲಿ ನೋಡ್ರಿ, ನಾವು ಹಾಗೆ ನೆನೆಯಕ್ಕೆ ಇಟ್ಟಿದ್ದ ಅಕ್ಕಿ ಮತ್ತು ಚುಮ್ಮರಿ ಮೊಸರನ್ನ ಅಷ್ಟು ಗ್ರೈಂಡ್ ಮಾಡ್ಕೊಂಬಂದೇವಿ. ಇದು ನಾರ್ಮಲ್ ದೋಸೆ ಹಿಟ್ಟು ಎಷ್ಟು ಇರ್ತೈತಿ ಅಷ್ಟು ಕನ್ಸಿಸ್ಟೆನ್ಸಿ ಇಟ್ಕೊರಿ ನೀವು. ಇದನ್ನು ಈ ಥರ ಮಿಕ್ಸಿ ಮಾಡ್ಕೊಂಡು ಪೂರ್ತಿ ಮುಂಜಾನೆ ಮಟ್ಟ ಇದನ್ನು ಬಿಡಬೇಕು. ಅಂದರೆ ಇದು ಕರೆಕ್ಟಾಗಿ ಉಬ್ಬಿ ಬರ್ತೈತಿ. ಇಲ್ಲಿ ನೋಡ್ರಿ, ಈಗ ಬೆಳಿಗ್ಗೆ ಅಂದ್ರೆ ನಮ್ಮ ಹಿಟ್ಟು ಅಷ್ಟು ಉಬ್ಬಿ ರೆಡಿ ಆಗೈತಿ. ನೋಡ್ರಿ, ಈ ಥರ ಕನ್ಸಿಸ್ಟೆನ್ಸಿ ಐತಿ ಇದ್ರದ್ದು. ಈಗ ನಾನು ಇದನ್ನು ದೋಸೆ ಹಾಕಿ ತೋರಿಸ್ತೇನೆ ನೋಡ್ರಿ ಹೆಂಗೆ ಹಾಕಾವಂತೆ. ಮೊದಲು ನಾವಿಲ್ಲಿ ಗ್ಯಾಸ್ ಮ್ಯಾಗ ದೋಸೆ ಹೆಂಚ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ. ಹಂಚು ಅಷ್ಟು ಬಿಸಿ ಆದ್ಮ್ಯಾಗ ಇದಕ್ಕೆ ನಾನು ಎಣ್ಣೆ ಸವರ್ತೀನಿ. ಸವರಿದಾದ್ಮ್ಯಾಗ ಈಗ ನಾವು ದೋಸೆ ಹಾಕ್ಕೊಳ್ಳೋಣ. ನಾನಿಲ್ಲಿ ದೋಸೆ ಹಾಕಕ್ಕೆ ಲೋಟ ಯೂಸ್ ಮಾಡ್ಕೊಂಡೀನಿ. ನೀವು ಬೇಕಂದ್ರೆ ಸೌಟು ಯೂಸ್ ಮಾಡ್ಕೋಬೋದು. ಈ ಥರ ಹಾಕಿ ಕೆಲಸ ಸ್ವಲ್ಪ ಅಗಲ ಮಾಡ್ಕೊಂಡು ಇದನ್ನು ಮುಚ್ಚಿಬಿಡೋಣ ಈಗ. ಅಂದ್ರೆ ಒಳಗಷ್ಟು ತಾನ ಬೇಯ್ತೈತದ. ಇದಕ್ಕೆ ಯಾವುದೇ ರೀತಿ ಮ್ಯಾಗ ಎಣ್ಣೆ ಹಾಕ್ಬೇಕು ಅನ್ನೋದು ಏನಿಲ್ಲ. ನೀವು ಬೇಕಂದ್ರೆ ಹಾಕ್ಕೊಳ್ಳೋಬಹುದು. ಆದರೆ ಇಲ್ಲಿ ನಾನು ಯಾವುದೇ ಥರ ಎಣ್ಣೆನೂ ಯೂಸ್ ಮಾಡ್ಕೊಂಡಿಲ್ಲ. ಈಗ ಇದನ್ನ 1-2 ನಿಮಿಷ ಹಿಂಗೆ ಬೇಯಕ್ಕೆ ಬಿಡೋನು. ಇಲ್ಲಿ ನೋಡ್ರಿ, ಈಗ ನಮ್ಮ ದೋಸೆ ಅಷ್ಟು ಬೆಂದೈತಿ. ಈಗ ಮ್ಯಾಗ ಮುಚ್ಚಿದ ಪ್ಲೇಟ್ನ ತಕ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಎಷ್ಟು ಚಲೋ ಬಂದೈತಿ ನಮ್ಮ ದೋಸೆ. ಈಗ ಇದನ್ನು ಫ್ಲಿಪ್ ಮಾಡ್ಕೊಳ್ಳೋಣ ವಾಪಸ್. ತವಾದಲ್ಲೇ ಬಿಡಿಸ್ಕ್ಯಾಸ ಫ್ಲಿಪ್ ಮಾಡ್ಕೊರಿ. ಈ ಥರ ನೋಡ್ಬೋದು ನೀವು, ಕಲರ್ ಎಲ್ಲ ಎಷ್ಟು ಚಲೋ ಬಂದೈತಿ ಮತ್ತು ತವಾಕ ಅಂಟಿನೂ ಇಲ್ಲ. ಈಗ ಆ ಸೈಡ್ನಲ್ಲೂ ಸ್ವಲ್ಪ ಬೇಯಕ್ಕೆ ಬಿಡೋಣ ಇದನ್ನು. ಇಲ್ಲಿ ನೋಡ್ರಿ, ಈಗ ಈ ಸೈಡು ಅಷ್ಟು ಕರೆಕ್ಟಾಗಿ ಬೆಂದೈತಿ. ಈಗ ಇದನ್ನು ಇನ್ನೊಮ್ಮೆ ಫ್ಲಿಪ್ ಮಾಡ್ಕೊಂಡು ಕ್ಯಾಸ ಪ್ಲೇಟಿಗೆ ತಕ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಈ ಥರ ಫ್ಲಿಪ್ ಮಾಡ್ಕೊಂಡು ಈಗ ನಾನು ಪ್ಲೇಟಿಗೆ ತಕ್ಕೋತೀನಿ. ಇವನ್ನ ಹುಡುಗರು ಟಿಫಿನಿಗೆ ಅದೆಲ್ಲ ಕಟ್ಟಾಗಿ ಚಲೋ ಇರ್ತೈತಿ. ನೀವು ಈ ಥರ ಒಮ್ಮೆ ಮನ್ಯಾಗ ಟ್ರೈ ಮಾಡ್ಕೊಂಡು ನೋಡಿರಿ. ನಾ ಯಾವ ಮೆಷರ್ಮೆಂಟ್ ಹೇಳೀನಿ ಆ ಮೆಷರ್ಮೆಂಟ್ ಹಾಕ್ಕೊಂಡು ಟ್ರೈ ಮಾಡಿರಿ ಇದನ್ನು. ಈಗ ಅದೇ ಥರ ನಾನು ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ. ಸ್ವಲ್ಪ ಎಣ್ಣೆ ಹಚ್ಚಿ ತವಾಕ ಈಗ ಹಿಟ್ಟು ಹಾಕೊಳ್ಳೋಣ. ಹಿಟ್ಟು ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಈಗ ಇದನ್ನು ಬೇಯಾಗಿ ಬಿಟ್ಕೊಳ್ಳೋಣ ಪ್ಲೇಟ್ ಮುಚ್ಚಿ. ಇದಷ್ಟು ಕರೆಕ್ಟಾಗಿ ಬೆಂದಾದ್ಮ್ಯಾಗ ಈಗ ಇದನ್ನು ತಕ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಈ ಥರ ಬೇದೈತಿ. ಈಗ ಇದನ್ನು ತಕ್ಕೊಂಡು ಕ್ಯಾಸ ಫ್ಲಿಪ್ ಮಾಡಿ ಉಲ್ಟಾ ಹಾಕೊಳ್ಳೋಣ. ಈ ಥರ ಹಾಕ್ಕೊಂಡು ಕ್ಯಾಸ ಇನ್ನೊಂದು ಸೈಡು ಬೇಯಕ್ಕೆ ಬಿಡೋಣ. ಈಗ ನಮ್ದು ದೋಸೆ ರೆಡಿ ಆಗೈತೆ ನೋಡ್ರಿ. ಇದನ್ನೀಗ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ತಕ್ಕೊಂಡು ಕ್ಯಾಸ ಸರ್ವ್ ಮಾಡಿ ನೋಡೋಣ. ಇದನ್ನು ನಾನು ಹೇಳ್ದಂಗೆ ಹುಡುಗರು ಟಿಫಿನಿಗೆ ಅದೆಲ್ಲ ಮಾಡೋಕ್ಕೆ ಭಾಳ ಈಸಿ ಇರ್ತೈತಿ. ನೀವು ಮನ್ಯಾಗ ಟ್ರೈ ಮಾಡಿರಿ. ನೋಡಿರಿ, ಇಲ್ಲಿ ಈ ಥರ ಸಣ್ಣ ಸಣ್ಣನೂ ಹಾಕೋ ಹುಡುಗರಿಗೆ ತಿನ್ನೋಕೆ ಮಜಾನೂ ಇರ್ತೈತ್ರಿ ಇದು. ಅದ್ರ ಸಂಬಂಧ ಒಮ್ಮೆ ಮನ್ಯಾಗ ನೀವು ಮಾಡಿ ಟ್ರೈ ಮಾಡಿರಿ. ಹುಡುಗರಿಗೂ ಹಾಕ್ಕೊಡ್ರಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು. ಮತ್ತು ಮಾಡೋಕ್ಕೂ ಭಾಳ ಈಸಿ. ಯಾವ ಸಾಮಾನು ಜಾಸ್ತಿ ಬೇಕು ಅನ್ನೋಂಗಿಲ್ಲ. ದೋಸೆ ತಿನ್ಬೇಕು ಅನ್ನಿಸ್ದಾಗೊಮ್ಮೆ ಇವೆರಡು ಇಂಗ್ರೀಡಿಯೆಂಟ್ಸ್ ಇದ್ರೆ ಆರಾಮ್ ಮಾಡ್ಕೊಂಬಿಡ್ಬೋದು. ಇಲ್ಲಿ ನೋಡ್ರಿ, ಈ ಥರ ಆಗಿ ಬರ್ತಾವೆ ಇವು. ಇದು ಆಗಿತ್ತು ಇವತ್ತಿನ ನಮ್ಮ ಬ್ರೆಡ್ ದೋಸೆ ರೆಸಿಪಿ. ನಿಮಗೆ ರೆಸಿಪಿ ಲೈಕ್ ಆಗೈತಿ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಅಂದ್ರೆ ನಾ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬಂದು ಮುಟ್ತಾವೆ. ಥ್ಯಾಂಕ್ ಯು.